ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಸೊ ತುಂಬ ಜನ ಕೇಳ್ತಾರೆ ಸರ್ ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ದರೆ ಹೇಳಿ, ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ದರೆ ಹೇಳಿ ಅಂತ. ಸೊ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ತುಂಬ ರೇರ್ ಆಗಿ ಸಿಗೋದು. ಸೊ ಅದಕ್ಕೆ ಟೆಕ್ನಿಕಲ್ ನಾಲೆಜಸ್ಸು ಬೇಕಾಗುತ್ತೆ. ಸೊ ಅವ್ರಿಗೆ ಮಾತ್ರ ವರ್ಕ್ ಫ್ರಮ್ ಹೋಮ್ ಜಾಬ್ ಸಿಗುತ್ತೆ. ಬಟ್ ತುಂಬ ಜನ ಕೇಳ್ತಾರೆ ಸರ್ ನಂದು ಲೈಕ್ ಏಜ್ಡ್ ಆಗಿದ್ದೀನಿ ಆ್ಯಂಡ್ ನಾನು 18 ಬಿಲೋ ಇದ್ದೀನಿ ಆ್ಯಂಡ್ ತುಂಬ ಜನ ಇದ್ದಾರೆ. ಸೊ ಅವರಿಗೆ ಲೈಕ್ ವರ್ಕ್ ಫ್ರಮ್ ಹೋಮ್ ಏನಾದರೂ ಒಂದು ಸೈಡ್ ಇನ್ಕಮ್ ಮಾಡಬೇಕಂತ ಇರುತ್ತೆ. ಓಕೆನಾ? ಸೊ ನಾನು ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನನ್ನ ಬಗ್ಗೆ ಹೇಳ್ತೀನಿ. ಸೊ ನನ್ನ ಹೆಸರು ಸಚಿನ್ ಅಂತ. ಸೊ ನಾನು ಅಫಿಲಿಯೇಟ್ ಮಾರ್ಕೆಟಿಂಗ್ ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಕೂಡ ಮಾಡ್ತೀನಿ. ಸೊ ಅದ್ರ ಬಗ್ಗೆ ಏನಾದರೂ ನಿಮ್ಗೆ ಇನ್ಫಾರ್ಮೇಷನ್ ಬೇಕಂದರೆ ಸೊ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾನು ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಓಕೆ, ಸೊ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ನ ನೀವು ಚೂಸ್ ಮಾಡಬೇಕಂದ್ರೆ ಅದರಲ್ಲಿ ನಿಮಗೆ 3 ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟ್. ಅಂದರೆ ನೀವು ಒಂದು ಪ್ಲ್ಯಾಟ್ಫಾರ್ಮ್ನ ಸೆಲೆಕ್ಟ್ ಮಾಡ್ತೀರಾ ಅಂದರೆ ಸೊ 3 ಇಂಪಾರ್ಟೆಂಟ್ ಮ್ಯಾಟರ್ಸ್ನ ನೀವು ನೋಡಬೇಕು. ಅದೇನಂದರೆ ಒಂದು ರೈಟ್ ಸ್ಕಿಲ್ಸ್. ಸೊ ಆ ಕಂಪ್ನೀಲಿ ಒಂದು ಸ್ಕಿಲ್ ಅಂತ ಇರಬೇಕು. ಸೊ ಇದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ರೈಟ್ ಪ್ಲ್ಯಾಟ್ಫಾರ್ಮ್ ಏನಂದರೆ ಫಾರ್ ಎಕ್ಸಾಂಪಲ್ ಇವಾಗ ತುಂಬ ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ನೀವು ರೈಟ್ ಪ್ಲ್ಯಾಟ್ಫಾರ್ಮ್ನ ಚೂಸ್ ಮಾಡಬೇಕು. ಅದೇ ಥರ ರೈಟ್ ಮೆಂಟರ್. ಸೊ ನಿಮಗೆ ಒಂದು ಪ್ಲ್ಯಾಟ್ಫಾರ್ಮ್ನ ಸಕ್ಸಸ್ಫುಲಿ ರನ್ ಮಾಡಬೇಕಂದ್ರೆ ಒಬ್ಬ ರೈಟ್ ಮೆಂಟರ್ ಅಂತ ಇರಲೇಬೇಕು. ಸೊ ಆ ಥರ ನಿಮಗೆ ರೈಟ್ ಮೆಂಟರ್ ಇದ್ದರೆ ಸೊ ನೀವು ಆ ಪ್ಲ್ಯಾಟ್ಫಾರ್ಮ್ನ ಈಸಿಯಾಗಿ ಚೂಸ್ ಮಾಡ್ಕೋಬೋದು. ಓಕೆ, ಸೊ ನಾನು ತುಂಬ ವರ್ಷದಿಂದ ರಿಸರ್ಚ್ ಮಾಡ್ತಿದ್ದೆ. ಸೊ ತುಂಬ ಮಾರ್ಕೆಟಿಂಗ್ ಎಲ್ಲ ಮಾಡಿದ್ದೀನಿ. ಡೈರೆಕ್ಟ್ ಮಾರ್ಕೆಟಿಂಗ್, ನೆಟ್ವರ್ಕ್ ಮಾರ್ಕೆಟಿಂಗ್, ಸ್ಟಾಕ್ ಮಾರ್ಕೆಟಿಂಗ್, ಶೇರ್ ಮಾರ್ಕೆಟಿಂಗ್. ಸೊ ಈ ಥರ ತುಂಬ ಮಾಡಿದೆ. ಸೊ ಅದರಲ್ಲಿ ನಂಗೆ ಬೆಸ್ಟ್ ಅನಿಸಿದ್ದು ಇದು ಡಿಜಿಟಲ್ ಮಾರ್ಕೆಟಿಂಗ್. ಸೊ ಡಿಜಿಟಲ್ ಮಾರ್ಕೆಟಿಂಗ್ 21st ಸೆಂಚುರಿಯಲ್ಲಿ ತುಂಬ ಗ್ರೋ ಆಗ್ತಿದೆ. ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಮುಂಚೆ ಏನಿತ್ತಂದರೆ ಎಲ್ಲ ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಇತ್ತು. ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಅಂದರೆ ಸೊ ನಿಮ್ಗೆ ಯಾವುದೇ ಥರ ಪ್ರಾಡಕ್ಟ್ ಬೇಕಂದರೆ ನೀವು ಪರ್ಚೇಸ್ ಮಾಡೋಕ್ಕೆ ಔಟ್ಸೈಡ್ ಶಾಪ್ಸಿಗೆ ಹೋಗಿ ಪರ್ಚೇಸ್ ಮಾಡ್ತಿದ್ರಿ. ಬಟ್ ಇವಾಗ ಯಾವ ಥರ ಇಂಪ್ರೂವ್ ಆಗ್ತಿದೆ ಅಂದರೆ ಸೊ ನಮ್ಗೆ ಯಾವುದೇ ಒಂದು ವಸ್ತು ಬೇಕಂದರೆ ನಾವು ಅದನ್ನು ಈಸಿಲಿ ನಾವು ಇದರಲ್ಲಿ ತೊಗೋಬೋದು, ಲೈಕ್ ಆನ್ಲೈನಲ್ಲೇ ತೊಗೋಬೋದು. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಮೀಶೋ, ಸ್ವಿಗ್ಗಿ, ಝೊಮ್ಯಾಟೊ ಈ ಥರ ತುಂಬ ಪ್ಲ್ಯಾಟ್ಫಾರ್ಮ್ಸ್ ಬರ್ತಿದ್ದಾವೆ ಇವಾಗಲೂ ಕೂಡ. ಸೊ ಇವಾಗ 21st ಸೆಂಚುರಿಲಿ ತುಂಬ ಸಕ್ಸಸ್ಫುಲಿ ರನ್ ಆಗ್ತಿರೋ ಒಂದೇ ಒಂದು ಲೈಕ್ ಇಂಡಸ್ಟ್ರಿ ಅಂದರೆ ಅದು ಡಿಜಿಟಲ್ ಮಾರ್ಕೆಟಿಂಗ್. ಓಕೆ, ಸೊ ನಾನು ಆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಎಂಟರ್ ಆಗಿ ಸ್ವಲ್ಪ ವರ್ಕ್ ಮಾಡ್ತಿದ್ದೀನಿ. ಓಕೆ, ಸೊ ಈ ಪ್ರಾಜೆಕ್ಟಲ್ಲಿ ಸೊ ನಿಮ್ಗೆ ಮೇನ್ ಬಂದುಬಿಟ್ಟು ರೈಟ್ ಸ್ಕಿಲ್ಸ್. ಓಕೆ, ಸೊ ರೈಟ್ ಸ್ಕಿಲ್ಸ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ಸೊ ಎಲ್ಲಿ ಲೈಕ್ ಒಂದು ಪ್ರಾಪರ್ ಸ್ಟ್ರಕ್ಚರ್ ಆಗಿ ಎಲ್ಲ ಬಿಲ್ಡ್ ಮಾಡಿರ್ತಾರೆ. ಸೊ ಅಲ್ಲಿ ನಿಮಗೆ ರೈಟ್ ಸ್ಕಿಲ್ಸ್ ಸಿಗುತ್ತೆ. ಓಕೆ, ಸೊ ಆ ಥರ ಒಂದು ಸ್ಕಿಲ್ಸ್ನ ನನಗೆ ರಿಸರ್ಚ್ ಮಾಡಬೇಕಾದ್ರೆ ನನಗೆ ಸಿಕ್ಕಿತ್ತು ಒಂದು ಬೀಸ್ ಗುರುಕುಲ್ ಅಂತ ಪ್ಲ್ಯಾಟ್ಫಾರ್ಮ್. ಓಕೆ, ಸೊ ಬೀಸ್ ಗುರುಕುಲ್ ತುಂಬ ಜನ ಕೇಳಿರ್ತೀರ, ಬಟ್ ಅವರಿಗೆ ಬೀಸ್ ಗುರುಕುಲ್ ಬಗ್ಗೆ ಒಂದೇ 1% ನಾಲೆಜ್ ಇರಲ್ಲ. ಓಕೆ, ಸೊ ನಾನು ತುಂಬ ರಿಸರ್ಚ್ ಮಾಡಿದ ಮೇಲೆ ನನಗೆ ಗೊತ್ತಾಗಿದ್ದೇನೆಂದರೆ ಬೀಸ್ ಗುರುಕುಲ್ ಒಂದು ಎಜುಕೇಷನಲ್ ಸಿಸ್ಟಮ್. ಓಕೆ, ಸೊ ಅವ್ರು ನಮಗೆ ಎಜುಕೇಷನ್ ಪ್ರೊವೈಡ್ ಮಾಡ್ತಾರೆ. ಸೊ ಅದರಿಂದ ನಾವು ನಮ್ಮ ಕರಿಯರಲ್ಲಿ ನಾವು ಯುಟಿಲೈಸ್ ಮಾಡಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೋದು. ಓಕೆ, ಸೊ ಬೀಸ್ ಗುರುಕುಲಿಂದ ನಮ್ಗೆ ಯಾವ್ಯಾವ ಥರ ಬೆನಿಫಿಟ್ಸ್ ಇದೆ ಅದ್ರ ಬಗ್ಗೆ ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ಅದನ್ನು ಕೇಳಿಸ್ಕೊಳ್ಳಿ. ಓಕೆ, ಸೊ ಫಸ್ಟ್ ಬಂದುಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಇದು ತುಂಬ ದೊಡ್ಡ ವರ್ಲ್ಡು. ಸೊ ಆ್ಯಕ್ಚುಲಿ ಡಿಜಿಟಲ್ ಮಾರ್ಕೆಟಿಂಗ್ ಕೇಳೋಕ್ಕಷ್ಟೇ ಸ್ಮಾಲ್ ವರ್ಲ್ಡ್ ಇದೆ, ಬಟ್ ಇದು ತುಂಬ ದೊಡ್ಡದಾಗಿದೆ. ಸೊ ಇದರಲ್ಲಿ ನಮ್ಗೆ ಏನೇನು ಕಲಿಯೋಕ್ಕೆ ಸಿಗುತ್ತೆ ಅಂದರೆ ಒಂದು ವೆಬ್ಸೈಟ್ ಡಿಸೈನಿಂಗ್. ಸೊ ತುಂಬ ಜನಕ್ಕೆ ವೆಬ್ಸೈಟ್ ಡಿಸೈನಿಂಗ್ ಬರೋಲ್ಲ, ಕೋಡಿಂಗ್ ಬರೋಲ್ಲ. ಸೊ ನಮ್ಗೆ ಇದರಲ್ಲಿ ನಮಗೆ ವಿತೌಟ್ ಕೋಡಿಂಗ್ ವೆಬ್ಸೈಟ್ ಡಿಸೈನಿಂಗ್ ಬಗ್ಗೆ ಹೇಳ್ಕೊಡ್ತಾರೆ. ಸೊ ಅದೇ ಥರ ನಮಗೆ ಲೋಗೋ ಡಿಸೈನು, ಗ್ರಾಫಿಕ್ ಡಿಸೈನು ಆ್ಯಂಡ್ ತುಂಬ ಕಂಟೆಂಟ್ ರೈಟಿಂಗು, ಕಾಪಿ ರೈಟಿಂಗು ಈ ಥರ ತುಂಬ ವಿಷಯದ ಬಗ್ಗೆ ನಮಗೆ ಹೇಳ್ಕೊಡ್ತಾರೆ. ಸೊ ನಾವು ಇದನ್ನು ಕಲಿಯೋದ್ರಿಂದ ಸೊ ನಾವೇ ಒಂದು ವೆಬ್ಸೈಟ್ ರೆಡಿ ಮಾಡಿಕೊಂಡು ಸೊ ನಾವು ಕಸ್ಟಮರ್ಸಿಗೆ ಸರ್ವಿಸ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನನಗೆ ಇವಾಗ ವೆಬ್ಸೈಟ್ ಬರೋಲ್ಲ. ಸೊ ನಾನೇನು ಮಾಡಿದೆ, ವೆಬ್ಸೈಟ್ ಡಿಸೈನಿಂಗ್ ಯಾವ ಥರ ಮಾಡೋದಂತ ಕಲಿತೀನಿ. ಸೊ ಅದನ್ನು ನಾನು ಕಸ್ಟಮರ್ಸಿಗೆ ನಾನು ಸರ್ವಿಸ್ ಕೊಡ್ತೀನಿ. ಯಾವುದಾದ್ರೂ ಕಂಪ್ನಿಗೆ ಸೊ ನಂಗೆ ವೆಬ್ಸೈಟ್ ಡಿಸೈನಿಂಗ್ ಬೇಕಂದರೆ ಸೊ ನಾನು ಚಾರ್ಜ್ ಮಾಡ್ತೀನಿ, 30,000-40,000 ಚಾರ್ಜ್ ಮಾಡ್ತೀನಿ. ನಾನು ಒಂದು ವೆಬ್ಸೈಟ್ ರೆಡಿ ಮಾಡಿ ಕೊಡ್ತೀನಿ. ಓಕೆ, ಸೊ ಇದು ಸರ್ವಿಸ್ ಅಂತ ಹೇಳ್ತಾರೆ. ಅಂದರೆ ನಾವು ಕಲ್ತಿರೋ ಸ್ಕಿಲ್ಸ್ನ ಮತ್ತೊಬ್ಬರಿಗೆ ಲೈಕ್ ಸರ್ವಿಸ್ ಕೊಡೋದನ್ನು ಸರ್ವಿಸ್ ಅಂತ ಹೇಳ್ತಾರೆ. ಓಕೆನಾ? ಸೊ ಅದೇ ಥರ ಇದರಲ್ಲಿ ನಮಗೆ ತುಂಬ ಹೇಳ್ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಅಡ್ವಾನ್ಸ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್. ಸೊ ನಮ್ಮ ಪರ್ಸ್ನಾಲಿಟಿನ ಯಾವ ಥರ ಇಟ್ಕೊಬೇಕು ಸೊ ಅದ್ರ ಬಗ್ಗೆ ಹೇಳ್ಕೊಡ್ತಾರೆ. ಆ್ಯಂಡ್ ವಿಡಿಯೋ, ಫಾರ್ ಎಕ್ಸಾಂಪಲ್ ತುಂಬ ಜನಕ್ಕೆ ವೀಡಿಯೋಸ್ ಮಾಡೋಕ್ಕೆ ಬರೋಲ್ಲ. ಓಕೆ, ಸೊ ಅವರು ಪ್ರಾಪರ್ ವೇದಲ್ಲಿ ಅಂದರೆ ಪ್ರಾಪರ್ ಸ್ಟೆಪ್ ಬೈ ಸ್ಟೆಪ್ಸ್ ಎಲ್ಲ ಹೇಳಿರ್ತಾರೆ. ಓಕೆ, ಸೊ ಇದೆಲ್ಲ ಬಂದುಬಿಟ್ಟು ಬೀಸ್ ಗುರುಕುಲಲ್ಲಿ ಹೇಳ್ಕೊಡ್ತಾರೆ. ಸೊ ಇದರಲ್ಲಿ 4 ಕ್ಯಾಟಗರಿ ಇದೆ, ಅಂದರೆ ಕೋರ್ಸಸ್ದು 4 ಕ್ಯಾಟಗರಿ. ಸೊ ಒಂದು ಮಾರ್ಕೆಟಿಂಗ್ ಮಾಸ್ಟರಿ. ಸೊ ಇದರಲ್ಲಿ ಮಾರ್ಕೆಟಿಂಗ್ ರಿಲೇಟೆಡ್ ಎಲ್ಲ ಹೇಳ್ಕೊಡ್ತಾರೆ, ಲೈಕ್ ವೆಬ್ಸೈಟ್ ಡಿಸೈನಿಂಗ್, ಗ್ರಾಫಿಕ್ ಡಿಸೈನಿಂಗ್, ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್. ಸೊ ಈ ಥರ ಎಲ್ಲ ಬರುತ್ತೆ. ಸೊ ಇದು ಮಾರ್ಕೆಟಿಂಗ್ ಮಾಸ್ಟರಿ ಅಂತ. ಸೊ ಸೆಕೆಂಡ್ ಬರುತ್ತೆ ಬ್ರ್ಯಾಂಡಿಂಗ್ ಮಾಸ್ಟರಿ. ಸೊ ಬ್ರ್ಯಾಂಡಿಂಗ್ ಮಾಸ್ಟರಿ
ನಥಿಂಗ್ ಬಟ್ ಫಾರ್ ಎಕ್ಸಾಂಪಲ್ ನಮ್ದು ಏನಿದೆ ಐಡೆಂಟಿಟಿ ಅದನ್ನು ಬ್ರ್ಯಾಂಡ್ ಮಾಡೋದು. ಸೊ ಅದನ್ನು ಬ್ರ್ಯಾಂಡಿಂಗ್ ಮಾಸ್ಟರಿ ಅಂತಾರೆ. ಸೊ ಇದರಲ್ಲಿ ಅಡ್ವಾನ್ಸ್ ಪರ್ಸ್ನಾಲಿಟಿ ಡೆವಲಪ್ಮೆಂಟು ಆ್ಯಂಡ್ ವಿಡಿಯೋ ಸೂಪರ್ ಸ್ಟಾರು, ಇನ್ಸ್ಟಾಗ್ರಾಮ್ ಬಗ್ಗೆ, ಸೊ ಇದ್ರ ಬಗ್ಗೆ ಹೇಳ್ತಾರೆ. ಸೊ ಇದು ನೆಕ್ಸ್ಟ್ ಬರುತ್ತೆ ಟ್ರಾಫಿಕ್ ಮಾಸ್ಟ್ರಿ ಅಂತ. ಸೊ ಟ್ರಾಫಿಕ್ ಮಾಸ್ಟ್ರಿ ಟ್ರಾಫಿಕಲ್ಲೇ ಇದೆ. ಸೊ ನಮ್ದು ಏನು ಬಿಸ್ನೆಸ್ ಇದೆ ಅದನ್ನು ನಾವು ಟ್ರಾಫಿಕ್ ಮಾಡೋದನ್ನ ಟ್ರಾಫಿಕ್ ಮಾಸ್ಟ್ರಿ ಅಂತಾರೆ. ಸೊ ಇದನ್ನು ನಾವು ಯುಟಿಲೈಸ್ ಮಾಡ್ಕೊಳ್ಳೋದು ಎಲ್ಲೆಲ್ಲಿ ಯುಟಿಲೈಸ್ ಮಾಡ್ಕೊತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮದೇ ಓನ್ ಕಂಪನಿ ಇದೆ. ಸೊ ಅದನ್ನು ನೀವು ರನ್ ಮಾಡಬೇಕು. ಸೊ ರನ್ ಮಾಡೋಕ್ಕೆ ನಿಮಗೆ ಟ್ರಾಫಿಕ್ ಬೇಕಾಗುತ್ತೆ, ಅಂದರೆ ಕಸ್ಟಮರ್ಸ್ ನಿಮ್ಮ ಬಿಸ್ನೆಸ್ಸಿಗೆ ಬರಬೇಕಾದ್ರೆ ಸೊ ನೀವು ಏನೇನು ಯುಟಿಲೈಸ್ ಮಾಡ್ಬೋದು, ಸೊ ಅದರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಯಾವ ಥರ ಫೇಸ್ಬುಕ್ ಆ್ಯಡ್ಸ್ ರನ್ ಮಾಡೋದು, ಗೂಗಲ್ ಆ್ಯಡ್ಸ್ ರನ್ನು, ಇಮೇಲ್ ಮಾರ್ಕೆಟಿಂಗು, ಆಮೇಲೆ ಡಿಜಿಟಲ್ ಮಾರ್ಕೆಟಿಂಗು. ಸೊ ಇದೆಲ್ಲ ನಮಗೆ ಟ್ರಾಫಿಕ್ ಮಾಸ್ಟ್ರಿಯಲ್ಲಿ ಹೇಳ್ಕೊಡ್ತಾರೆ. ಓಕೆ, ಸೊ ಇದಾದ ತಕ್ಷಣ ನಾಲ್ಕನೇದು ಬರುತ್ತೆ ಇನ್ಫ್ಲುಯೆನ್ಸರ್ ಮಾಸ್ಟ್ರಿ. ಸೊ ಇನ್ಫ್ಲುಯೆನ್ಸರ್ ಮಾಸ್ಟ್ರಿ ಈಸ್ ನಥಿಂಗ್ ಬಟ್, ಫಾರ್ ಎಕ್ಸಾಂಪಲ್ ಇನ್ಫ್ಲುಯೆನ್ಸರ್ಸ್ ಅಂದರೆ, ಸೊ ನಾವು ಏನು ಮಾಡ್ತಿದ್ದೀವಿ ಅದರಿಂದ ಇಂಪ್ರೆಸ್ ಆಗ್ತಾರಲ್ಲ, ಸೊ ಅದನ್ನು ಇನ್ಫ್ಲುಯೆನ್ಸರ್ಸ್ ಅಂತಾರೆ. ಓಕೆ, ಸೊ ಇವಾಗ ನಾನು ವೀಡಿಯೋ ಮಾಡ್ತಿದ್ದೀನಿ. ಸೊ ತುಂಬ ಜನ ನನ್ನ ವೀಡಿಯೋಸ್ ನೋಡಿ ಲೈಕ್ ಮಾಡ್ತಾರೆ. ಸೊ ಅದನ್ನು ಇನ್ಫ್ಲುಯೆನ್ಸರ್ಸ್ ಅಂತ ಹೇಳ್ತಾರೆ. ಸೊ ಅದನ್ನು ಯಾವ ಥರ ಮಾಡೋದು ಅದ್ರ ಬಗ್ಗೆ ಹೇಳ್ಕೊಡ್ತಾರೆ. ಇನ್ಫ್ಲುಯೆನ್ಸ್ ಮಾಸ್ಟ್ರಿಯಲ್ಲಿ ಪಬ್ಲಿಕ್ ಮಾಸ್ಟ್ರಿ ಬಗ್ಗೆ ಹೇಳ್ಕೊಡ್ತಾರೆ, ಪಾಡ್ಕಾಸ್ಟ್ ಬಗ್ಗೆ ಹೇಳ್ಕೊಡ್ತಾರೆ, ಆ್ಯಂಡ್ ಈ ಸೇಲ್ಸ್ ಸ್ಟ್ರಾಟಜೀಸ್ ಬಗ್ಗೆ ಹೇಳ್ಕೊಡ್ತಾರೆ. ಸೊ ಈ ಥರ ತುಂಬ ಕಲಿಯೋದು ಈ ಬಿಸ್ ಗುರುಕುಲಲ್ಲಿ ಇದೆ. ಓಕೆ, ಸೊ ನಾನು ಸ್ಟಾರ್ಟ್ ಮಾಡಿದೆ ಆ್ಯಂಡ್ ನಾನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ, ಆ್ಯಂಡ್ ಇದರಲ್ಲಿ ನಾನು ತುಂಬ ಅರ್ನಿಂಗ್ಸು ಮಾಡಿದ್ದೀನಿ. ಓಕೆ, ಸೊ ಅದ್ರ ಬಗ್ಗೆ ಬೇಕಾದರೆ ನೀವು ನನ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆ, ಸೊ ಇದನ್ನು ಯಾರ್ಯಾರು ಮಾಡ್ಬೋದು, ಫಾರ್ ಎಕ್ಸಾಂಪಲ್ ಸೊ 18 ಬಿಲೋ ಇರೋರು, ಸೊ ಅವ್ರ ಪೇರೆಂಟ್ಸ್ ಐಡಿಲಿ ಮಾಡ್ಕೋಬೋದು. ಆ್ಯಂಡ್ 18ಇಂದ ಹಿಡ್ಕೊಂಡು ಅಪ್ ಟು 35ವರೆಗೂ ಯಾರು ಬೇಕಾದರೂ ಸೊ ಜಾಬ್ಸ್ ಮಾಡ್ತಾ ಅವರು ಸೈಡಲ್ಲಿ ಮಾಡ್ಕೊಬೋದು. ಆ್ಯಂಡ್ ಇನ್ನು ತುಂಬ ಏಜ್ಡ್ ಇರ್ತಾರಲ್ಲ, ಸೊ ಅವರಿಗೆ ಮನೇಲಿ ಕೂತ್ಕೊಂಡು ಬೋರ್ ಆಗ್ತಿರುತ್ತೆ. ಸೊ ನೀವು ಅವರು ಕೂಡ ಮಾಡ್ಬೋದು. ಸೊ ಅವರಿಗೂ ಇದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ಆ್ಯಂಡ್ ಇದರಲ್ಲಿ ನಿಮಗೆ ಬೆಸ್ಟ್ ರಿಸಲ್ಟ್ಸು ತೋರಿಸ್ತೀನಿ. ಲೈಕ್ 18ಇಂದ ಹಿಡ್ಕೊಂಡು ಅಪ್ ಟು 65-70ವರೆಗೂ ಮಾಡ್ತಿರೋದು. ಸೊ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಿದ್ದಾರೆ ಪರ್ ಡೇ. ಇಲ್ಲಾಂದರೂ 2 to 7K 2 to 10K ಎಲ್ಲ ಅರ್ನ್ ಮಾಡ್ತಿದ್ದಾರೆ. ಓಕೆ, ಸೊ ಇದನ್ನು ನಾನು ಜಸ್ಟ್ ಹೇಳ್ತಿಲ್ಲ, ಯಾಕಂದರೆ ಬಿಸ್ ಗ್ರೂಪಲ್ಲಿ ಆಲ್ರೆಡಿ 20 lakhs ಪ್ಲಸ್ ಆಲ್ರೆಡಿ ಎನ್ರೋಲ್ ಆಗಿದ್ದಾರೆ. ಆ್ಯಂಡ್ ಇದು ಸಕ್ಸಸ್ಫುಲಿ ರನ್ ಆಗ್ತಿದೆ. ಆ್ಯಂಡ್ ಇದಕ್ಕೆ ಉದ್ಯೋಗ ಅವಾರ್ಡು ಕೂಡ ಸಿಕ್ಕಿದೆ. ಓಕೆ, ಸೊ ಇದು ಆ್ಯಕ್ಚುಲಿ ಟ್ರಸ್ಟೆಡ್ ಪ್ಲ್ಯಾಟ್ಫಾರ್ಮ್. ಓಕೆ, ಸೊ ಇದರಲ್ಲಿ ನೀವೇನಾದರೂ ಎನ್ರೋಲ್ ಆಗ್ತೀರಾ ಅಂದರೆ ಸೊ ನೀವು ನಂಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗೆ ನೀವು ಇಂಡಿವಿಜುವಲ್ ಆಗಿ ಟ್ರೈನಿಂಗ್ ಸಿಸ್ಟಮ್ ಬಗ್ಗೆ ಏನಾದರೂ ಕೇಳಿದ್ರೆ ಸೊ ನಾನು ಟ್ರೈನಿಂಗ್ ಕೂಡ ಕೊಡ್ತೀನಿ. ಆ್ಯಂಡ್ ಇವ್ರದ್ದು ಟ್ರೈನಿಂಗ್ ಸಿಸ್ಟಮ್ ಕೂಡ ತುಂಬ ಚೆನ್ನಾಗಿದೆ. ಸೊ ನಾನು ಪರ್ಸ್ನಲಿ ಪ್ರತಿಯೊಂದು ಟ್ರೈನಿಂಗ್ಸ್ ಅಟೆಂಡ್ ಮಾಡಿದ್ದೀನಿ. ಸೊ ನನಗೆ ತುಂಬ ಲೈಕ್ ಆಗಿದೆ. ಓಕೆ, ಸೊ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ನೀವು ನಂಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಓಕೆನಾ, ಸೊ ಇದು ಆ್ಯಕ್ಚುಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಸಿಂಪಲ್ ಇಂಟ್ರೊಡಕ್ಷನ್ ಕೊಟ್ಟಿರೋದು. ಸೊ ಇದ್ರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ನಾಲೆಜ್ ಬೇಕಂದರೆ ಸೊ ನೀವು ನಂಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಾನು ಫರ್ದರ್ ಇನ್ಫಾರ್ಮೇಷನ್ ನಿಮಗೆ ಕಾಲ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇಷ್ಟೇ ವಿಡಿಯೋ. ಇದನ್ನು ನಾನು ಸೈನ್ ಅಪ್ ಮಾಡ್ತೀನಿ. ದಿಸ್ ಈಸ್ ಸೈನಿಂಗ್ ಆಫ್ ಸಚಿನ್ ಪೋತರ್.